ಹಾಯ್, ನಾನು ಯೂನುಸ್ ಫ್ರಮ್ ಟೆಕ್ ಇನ್ಫಾರ್ಮ್ ಕನ್ನಡ. ನಾನು ಇವತ್ತು ಈ ಒಂದು ವಿಡಿಯೋದಾಗ ನಿಮಗೆ ಒಂದು ಮೊಬೈಲ್ ತೊಗೊಳಕ್ಕಿಂತ ಮೊದಲು ಅದ್ರೊಳಗಿರೋ ಪ್ರೊಸೆಸರ್ ನೋಡೋದು ತುಂಬ ಇಂಪಾರ್ಟೆಂಟ್. ಮೊಬೈಲ್ ಯಾವ ರೀತಿ ವರ್ಕ್ ಆಕೈತಿ, ಎಷ್ಟು ಫಾಸ್ಟಾಗಿ ವರ್ಕ್ ಆಕೈತಿ, ಎಷ್ಟು ಪವರ್ಫುಲ್ ಆಗಿರೋ ಗೇಮನ್ನು ರೆಂಡರ್ ಮಾಡ್ತೈತಿ, ಯಾವ ರೀತಿ ಮಲ್ಟಿ ಟಾಸ್ಕಿಂಗ್ ಮಾಡ್ತೈತಿ, ಇದೆಲ್ಲ ಡಿಪೆಂಡ್ ಆಗಿರ್ತೈತಿ ಆ ಒಂದು ಪ್ರೊಸೆಸರ್ ಮ್ಯಾಗ. ಅದಕ್ಕೆ ನೀವು ಆದಷ್ಟು ಒಳ್ಳೆ ಪ್ರೊಸೆಸರ್ ಇರೋ ಮೊಬೈಲ್ನ ಪ್ರಿಫರ್ ಮಾಡಿರಿ. ಹಂಗೆ ನೀವು NM ನೋಡೋದು ತುಂಬ ಇಂಪಾರ್ಟೆಂಟ್. ಈ NM ಜಾಸ್ತಿ ಇದ್ರೆ ಏನಾಕೈತಿ ಮತ್ತು ಕಡಿಮೆ ಇದ್ರೆ ಏನಾಕೈತಿ ಅಂತ ಹೇಳ್ತೀನಿ ನೋಡ್ರಿ. ಪ್ರೊಸೆಸರ್ನ್ಯಾಗ ನ್ಯಾನೋಮೀಟ್ರ್ ಜಾಸ್ತಿ ಇತ್ತಂದ್ರೆ ಫೋನ್ ಲ್ಯಾಗ್ ಫೀಲ್ ಆಗೋದು ಮತ್ತು ಹೆವಿ ಪವರ್ ಕನ್ಸ್ಯೂಮ್ ಮಾಡೋದು, ಜಾಸ್ತಿ ಹೀಟ್ ಆಗೋದು, ಇಷ್ಟೆಲ್ಲ ಪ್ರಾಬ್ಲಮ್ ನಿಮ್ಮ ಫೋನ್ಯಾಗ ನ್ಯಾನೋಮೀಟ್ರ್ ಜಾಸ್ತಿ ಇತ್ತರ ಆಕೈತಿ. ಮತ್ತು ನ್ಯಾನೋಮೀಟ್ರ್ ಏನಾರು ಕಡಿಮೆ ಇತ್ತಂದ್ರೆ ನಿಮ್ಮ ಫೋನ್ ಯಾವುದೇ ರೀತಿಯಾಗಿ ಹೀಟ್ ಆಗಲ್ಲ ಮತ್ತು ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡೋಂಗಿಲ್ಲ ಮತ್ತು ಹೆವಿ ಫಾಸ್ಟ್ ಆ್ಯಂಡ್ ಸ್ಮೂತಾಗಿ ವರ್ಕ್ ಆಕೈತಿ. ಅದಕ್ಕೆ ಆದಷ್ಟು ಕಡಿಮೆ NM ಇರೋ ಪ್ರೊಸೆಸರ್ನ ನೀವು ಪ್ರಿಫರ್ ಮಾಡಿರಿ. ಹಂಗೆ ಕೋರ್ಗಳು ನೋಡೋದು ತುಂಬ ಇಂಪಾರ್ಟೆಂಟ್. ಯಾಕಂತಂದ್ರೆ ನೀವು ಮಲ್ಟಿ ಟಾಸ್ಕ್ ಮಾಡೋತ್ನಾಗ, ಗೇಮ್ ಆಡೋತ್ನಾಗ ಯಾವುದೇ ರೀತಿಯಾದಂಥ ನೀವು ಟಾಸ್ಕ್ಗಳು ಮಾಡಬೇಕಾದ್ರೆ ಆ ಟಾಸ್ಕ್ಗಳು ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಾವೆ, ಎಷ್ಟು ಸ್ಮೂತಾಗಿ ಕೆಲಸ ಮಾಡ್ತಾವೆ ಅನ್ನೋದು ಎಲ್ಲ ಡಿಪೆಂಡ್ ಆಗಿರ್ತೈತಿ ಕೋರ್ ಮ್ಯಾಗ. ಅದಕ್ಕೆ ಆದಷ್ಟು ಎಷ್ಟು ಜಾಸ್ತಿ ಕೋರ್ದು ನೀವು ಪ್ರೊಸೆಸರ್ ತೊಗೋತೀರಿ ಅಷ್ಟು ನಿಮ್ಗೆ ಒಳ್ಳೆಯದು. ಈ ಕೋರ್ ಒಳಗೆ 4 ಟೈಪ್ಸ್ ಬರ್ತಾವೆ: ಡ್ಯುಯಲ್ ಕೋರ, ಕ್ವಾಡ್ ಕೋರ, ಆಕ್ಟಾ ಕೋರ, ಡೆಗಾ ಕೋರ್. ಡ್ಯುಯಲ್ ಕೋರ್ ಅಂದ್ರೆ 2 ಕೋರ, ಕ್ವಾಡ್ ಕೋರ್ ಅಂದ್ರೆ 4 ಕೋರ, ಆಕ್ಟಾ ಕೋರ್ ಅಂದ್ರೆ 8 ಕೋರ ಮತ್ತು ಡೆಗಾ ಕೋರ್ ಅಂದ್ರೆ 16 ಕೋರ. ನೀವು ಈ ಕೋರ್ ಒಳಗೆ ಆದಷ್ಟು ನೀವು ಜಾಸ್ತಿ ಕೋರ್ ಇರೋ ಪ್ರೊಸೆಸರ್ನ ಪ್ರಿಫರ್ ಮಾಡಿರಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗೈತೆ ಅಂತ ಹೇಳಿ ಅನ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಮ್ಮ ಟೆಕ್ ಇನ್ಫಾರ್ಮ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣ ಮುಂದಿನ ವಿಡಿಯೋದಾಗ.